ಕರೆಕ್ಟಾಗಿ ಮೋಷನ್ ಆಗಲಿಲ್ಲ ಅಂತ ಹೇಳುವಾಗ ತಿನ್ನುವಂಥ ಆಹಾರ ಅಷ್ಟು ಚೆನ್ನಾಗಿ ಜೀರ್ಣ ಆಗೋದಿಲ್ಲ. ಮಲಬದ್ಧತೆ ಅಂತ ಹೇಳುವಂಥದ್ದು ಒಂದು ಕಾಮನ್ ಆಗಿ ಬರುವಂಥ ಕಾಯಿಲೆ. ಯಾರು ಟೈಮಿಗೆ ನಾರು ಇರುವಂಥ ಪದಾರ್ಥಗಳನ್ನು ಅಥವಾ ಒಳ್ಳೆ ಆಹಾರಗಳನ್ನು ತಿಂತಾರೆ ಅಂಥವರಿಗೆ ಖಂಡಿತವಾಗಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಫ್ಯಾಟಿ ಲಿವರ್, ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ತೊಂದರೆಗಳಿರ್ಬೋದು, ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಎಲ್ಲ ತೊಂದರೆಗಳಲ್ಲಿ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳುವಂಥದ್ದು ಒಂದು ಲಕ್ಷಣ ಆಗಿರ್ತದೆ. ನಮ್ಮ ಪಾರ್ಸೆಲ್ ಫುಡ್ಗಳಿರ್ಬೋದು, ಮೇನ್ ಆಗಿ ಕಲರ್ ಹಾಕಿದ್ದು, ಅಜಿನೋಮೋಟೊ ಹಾಕಿದ್ದು, ವಿನೆಗರ್ ಹಾಕಿದ ಫುಡ್ಗಳು, ಇದು ಸಹ ಅಷ್ಟೇ ನಿಮ್ಮ ಮಲವನ್ನು ಹೀಟ್ ಮಾಡ್ತದೆ, ಡಿಹೈಡ್ರೇಟ್ ಮಾಡ್ತದೆ. ಇದರಿಂದಾಗಿ ಇನ್ನೂ ಮೋಷನ್ ಗಟ್ಟಿ ಆಗ್ತದೆ, ಅದರಿಂದಾಗಿ ಮಲಬದ್ಧತೆ ಇನ್ನೂ ಜಾಸ್ತಿ ಆಗ್ತದೆ. ಇವತ್ತಿನ ನಮ್ಮ ಟಾಪಿಕ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ನೀವೆಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕರೆಕ್ಟಾಗಿ ಮೋಷನ್ ಆಯಿತು, ಚೆನ್ನಾಗಿ ಮೋಷನ್ ಹೋಯಿತು ಅಂತ ಹೇಳುವಂಥದ್ದು ಎಲ್ಲರಿಗೂ ಒಂದು ಖುಷಿ ಕೊಡುವಂತಹ ಒಂದು ಮಾತು. ಯಾವಾಗ ನಮಗೆ ಕರೆಕ್ಟಾಗಿ ಬೆಳಿಗ್ಗೆ ಮೋಷನ್ ಕರೆಕ್ಟಾಗಿ ಆಗೋದಿಲ್ಲ, ಆವಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಬದಲಾವಣೆಗಳು ಆಗ್ತದೆ. ಕರೆಕ್ಟಾಗಿ ಮೋಷನ್ ಆಗಲಿಲ್ಲ ಅಂತ ಹೇಳುವಾಗ ತಿನ್ನುವಂಥ ಆಹಾರ ಅಷ್ಟು ಚೆನ್ನಾಗಿ ಜೀರ್ಣ ಆಗೋದಿಲ್ಲ. ಆವಾಗ ಪುನಃ ಅಜೀರ್ಣ ಆಗ್ತದೆ, ಇಂಡೈಜೆಷನ್ ಆಗಿ ಪುನಃ ಅಲ್ಲಿ ನಮಗೆ ಮಲಬದ್ಧತೆ ಪುನಃ ಬರ್ತದೆ. ಹೀಗೆ ಒಂದು ಸೈಕಲ್ ಆಗಿ ಪರಿವರ್ತನೆ ಆಗ್ತದೆ. ಯಾವಾಗ ಬೆಳಿಗ್ಗೆ ಚೆನ್ನಾಗಿ ಹಸಿವು ಆಗ್ತದೆ ಆವಾಗ ನಾವು ಚೆನ್ನಾಗಿ ತಿಂತೇವೆ, ತಿಂದದ್ದು ಮಧ್ಯಾಹ್ನ ಒಳ್ಳೆ ಜೀರ್ಣ ಆಗ್ತದೆ, ಮಧ್ಯಾಹ್ನ ಪುನಃ ಊಟ ಮಾಡ್ತೇವೆ, ಮತ್ತೆ ಪುನಃ ರಾತ್ರಿಗೆ ಜೀರ್ಣ ಆಗಿರ್ತದೆ, ರಾತ್ರಿ ಒಳ್ಳೆ ಊಟ ಮಾಡ್ತೇವೆ, ಬೆಳಿಗ್ಗಾಗುವಾಗ ಕರೆಕ್ಟಾಗಿ ಮೋಷನ್ ಹೋಗ್ತದೆ. ಈ ಥರ ಯಾವಾಗ ನಿರಂತರವಾಗಿ ನಮ್ಮ ವ್ಯವಸ್ಥೆಗಳಿರ್ತದೆ, ನಮ್ಮ ದೇಹದಲ್ಲಿ ಯಾವುದೂ ಕಾಯಿಲೆಗಳು ಬರೋದಿಲ್ಲ. ನಾವು ಈಗಾಗಲೇ ಹೇಳಿದಾಗೆ ನಮ್ಮ ಗಟ್, ನಮ್ಮ ಹೊಟ್ಟೆ ಅಂತ ಹೇಳುವಂಥದ್ದು ಸೆಕೆಂಡ್ ಬ್ರೈನ್ ಥರ. ಅಂದರೆ ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಅಥವಾ ನಾವು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಸಹ ಸರಿ ಇರಬೇಕು, ನಮ್ಮ ಮನಸ್ಸು ಹೇಗೆ ಸರಿ ಇರಬೇಕು ಅದೇ ರೀತಿ ನಮ್ಮ ಹೊಟ್ಟೆ ಸಹ ಸರಿ ಇರಬೇಕು ಅಂತ ಹೇಳುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಯಾವಾಗ ಕರೆಕ್ಟಾಗಿ ನಾವು ತಿಂದದ್ದು ಆಹಾರ ಜೀರ್ಣ ಆಗ್ತದೆ, ಜೀರ್ಣ ಆಗಿ ಮಲ ಆಗ್ತದೆ, ಮಲ ಆಗಿ ಮೋಷನ್ ಆಗ್ತದೆ, ಆವಾಗ ಎಲ್ಲವೂ ಚೆನ್ನಾಗಿರ್ತದೆ. ನಮ್ಮ ಆಯುರ್ವೇದ ಪ್ರಕಾರ ಮುಖ್ಯವಾದ ಬೇರೆ ಬೇರೆ ಕಾಯಿಲೆಗಳಿಗೆ ನಮ್ಮ ಆಮಾಶಯ, ಹೊಟ್ಟೆಯ ಭಾಗ ತುಂಬ ಕಾರಣ ಆಗಿರ್ತದೆ. ಯಾವಾಗ ಒಬ್ಬ ಮನುಷ್ಯನಿಗೆ ಚೆನ್ನಾಗಿ ಪಚನ ಆಗ್ತದೆ, ತಿಂದದ್ದು ಜೀರ್ಣ ಆಗ್ತದೆ, ಜೀರ್ಣ ಆಗಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೋಗ್ತದೆ, ಉಳಿದ ಭಾಗ ವೇಸ್ಟ್ ಭಾಗ ಮಲವಾಗಿ ಪರಿವರ್ತನೆ ಆಗ್ತದೆ. ಆ ಮಲ ಯಾವಾಗ ನಮ್ಮ ದೇಹದಲ್ಲಿ ಉಳಿಯದೆ ದೇಹದಿಂದ ಹೊರಗೆ ಹೋಗ್ತದೆ ಆವಾಗ ನಮಗೆ ಯಾವುದು ಕಾಯಿಲೆಗಳು ಬರುವುದಿಲ್ಲ. ಯಾವಾಗ ಒಂದು ಮಲ ನಮ್ಮ ದೇಹದಲ್ಲಿ ಉಳಿತದೆ, ಹೆಚ್ಚು ದಿವಸಗಳ ಅಥವಾ ಸಮಯದ ತನಕ ಉಳಿತದೆ, ಅದರಲ್ಲಿರುವಂಥ ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ರೀಅಬ್ಸಾರ್ಬ್ ಆಗಿ ಅದರಿಂದ ಬೇರೆ ಬೇರೆ ಕಾಯಿಲೆಗಳು, ಎಲರ್ಜಿ ಕಾಯಿಲೆಗಳು, ಅದೇ ರೀತಿ ಬೇರೆ ಬೇರೆ ಪಿತ್ತದ ಕಾಯಿಲೆಗಳು ಬರುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಸೊ ಈ ಮಲಬದ್ಧತೆ ಅಂತ ಹೇಳುವಂಥದ್ದು ಒಂದು ಕಾಮನ್ ಆಗಿ ಬರುವಂಥ ಕಾಯಿಲೆ. ಮುಖ್ಯವಾಗಿ ಏಜ್ ಆಗುವಾಗ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದಾಗಿ ಅದು ಬರ್ತದೆ. ಚಿಕ್ಕ ಏಜಲ್ಲಿ ನಾವು ಮಾಡುವಂಥ ತಪ್ಪುಗಳಿಂದ ಬರ್ತವೆ. ಮುಖ್ಯವಾಗಿ ಆಹಾರಗಳಲ್ಲಿ ಯಾವಾಗ ನಾವು ಈ ಪ್ರೋಟೀನ್ ಅಂಶ ಅಥವಾ ಕಾಳುಗಳು ಅಥವಾ ಜೀರ್ಣ ಮಾಡಲಿಕ್ಕೆ ಕಷ್ಟವಾಗುವಂಥ ಆಹಾರಗಳು ನಾವು ತಿಂತೇವೆ, ಯಾವಾಗ ಇಂಥ ಆಹಾರಗಳು ನಾವು ನಿರಂತರವಾಗಿ ತಿಂತೇವೆ ಅಥವಾ ಆಗಾಗ ತಿನ್ನುವಂಥ ಹ್ಯಾಬಿಟ್ ಇರುವಂಥದ್ದು, ಬೆಳಿಗ್ಗೆ ತಿನ್ನೋದು, ಪುನಃ 11 ಗಂಟೆ ತಿನ್ನೋದು, ಅಜೀರ್ಣದ ಮೇಲೆ ಅಧ್ಯಶನ ಮಾಡುವಂಥದ್ದು, ಆವಾಗ ಸಹ ಕಾನ್ಸ್ಟಿಪೇಷನ್ ಆಗುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಸೊ ಯಾರು ಟೈಮಿಗೆ ನಾರು ಇರುವಂಥ ಪದಾರ್ಥಗಳನ್ನು ಅಥವಾ ಒಳ್ಳೆ ಆಹಾರಗಳನ್ನು ತಿಂತಾರೆ ಅಂಥವರಿಗೆ ಖಂಡಿತವಾಗಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಆಹಾರ ಬಿಟ್ಟು ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಮ್ಮ ರೂಟೀನಲ್ಲಿ ತಗೊಳ್ಳುವಂತಹ ಈ BP-ಗೆ ಇರುವಂತಹ ಮಾತ್ರೆಗಳಿರ್ಬೋದು, ಅಥವಾ ಪೇನ್ ಕಿಲ್ಲರ್ಸ್ ಇರ್ಬೋದು, ಅಥವಾ ಪಾರ್ಕಿನ್ಸನ್ ರಿಲೇಟೆಡ್ ಇರುವಂತಹ ಕಾಯಿಲೆಗಳಿರ್ಬೋದು, ಹೈಪೋಥೈರಾಯ್ಡಿಸಮ್ ಅಂತ ಹೇಳುವಂಥ ಕಾಯಿಲೆಗಳಿರ್ಬೋದು. ಈ ಕಾಯಿಲೆಗಳು ಬಂದಾಗ ಸಹ ನಮಗೆ ಈ ಕಾಯಿಲೆಗಳ ಮೂಲಕ ಅಥವಾ ಈ ಔಷಧಿಗಳಿಂದಾಗಿ ನಮಗೆ ಕಾನ್ಸ್ಟಿಪೇಷನ್ ಬರ್ತದೆ. ಅದೇ ರೀತಿ ನಮಗೆ ಮುಖ್ಯವಾಗಿ ಈ ಫ್ಯಾಟಿ ಲಿವರ್ ಇರುವಂಥದ್ದು ಇರ್ಬೋದು, ಅಥವಾ ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ತೊಂದರೆಗಳಿರ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್, ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಎಲ್ಲ ತೊಂದರೆಗಳಲ್ಲಿ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳುವಂಥದ್ದು ಒಂದು ಲಕ್ಷಣ ಆಗಿರ್ತದೆ. ಯಾರಿಗೆ ಈ ಥರ ಕಾಯಿಲೆಗಳಿರ್ತದೆ ಅಂಥವರಿಗೆ ಒಂದು ಲಕ್ಷಣವಾಗಿ, ಒಂದು ಆ ಕಾಯಿಲೆಯ ಒಂದು ಭಾಗವಾಗಿ ಈ ಕಾನ್ಸ್ಟಿಪೇಷನ್ ಅಂತ ಹೇಳುವಂಥದ್ದು ನಾರ್ಮಲ್ ಆಗಿ ನಾವು ಕಾಣ್ತೇವೆ. ನಾವು ಮುಖ್ಯವಾಗಿ ಆಯುರ್ವೇದದಲ್ಲಿ ಅಭ್ಯಾಸ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಹೊಟ್ಟೆಯ ವ್ಯವಸ್ಥೆಗಳು ಯಾವಾಗ ಚೆನ್ನಾಗಿರ್ತದೆ, ಅಂದರೆ ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಿ ಮಲಾಗಿ ಎಷ್ಟು ಚೆನ್ನಾಗಿ ಹೋಗ್ತಾ ಇರ್ತದೆ, ಆವಾಗ ತುಂಬ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಯಾವಾಗ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತದೆ ಅಂಥವರಿಗೆ ಬೆನ್ನಿಗೆ ಪ್ರೆಷರ್ ಬಿದ್ದು ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಡಿಸ್ಕಿನ ತೊಂದರೆಗಳಿರ್ಬೋದು, ಅದು ಸಹ ನೋವು ಜಾಸ್ತಿ ಆಗ್ತದೆ. ಅದೇ ರೀತಿ ಈ ಕಾನ್ಸ್ಟಿಪೇಷನ್ ಕಂಟಿನ್ಯೂಸ್ ಬಂದಾಗ ನಮ್ಮ ಗುದದ್ವಾರದಲ್ಲಿ ಹಿಮೊರಾಯ್ಡ್ ಅಂತ ಹೇಳುವಂಥದ್ದು, ಅಥವಾ ಪೈಲ್ಸ್, ಪಿಸ್ಟುಲಾ ಅಂತ ಹೇಳುವಂಥದ್ದು ಕಾಮನ್ ಆಗಿ ಕಾಣ್ತೇವೆ. ಇದೆಲ್ಲ ಬೇರೆ ಬೇರೆ ಈ ಮಲಬದ್ಧತೆಯಿಂದ ಬರುವಂಥ ಈ ತೊಂದರೆಗಳು, ಕಾಂಪ್ಲಿಕೇಶನ್ಸ್. ಈಗ ಯಾರಿಗೆ ಮಲಬದ್ಧತೆ ಬಂದಿರ್ತದೆ ಅಂಥವರಿಗೆ ಮುಖ್ಯವಾಗಿ
ಅವರ ಆಹಾರದಲ್ಲಿ ಬದಲಾವಣೆ ಮಾಡಬೇಕು, ಅವರ ವಿಹಾರದಲ್ಲಿ ಬದಲಾವಣೆ ಮಾಡಬೇಕು. ಮೂರನೇದಾಗಿ ಅವರಿಗೆ ಔಷಧಿಗಳನ್ನು ನಾವು ಕೊಡ್ಬೋದು. ಆಹಾರದಲ್ಲಿ ಯಾವ ಥರ ನಾವು ಬದಲಾವಣೆ ಮಾಡಬೇಕು, ಮುಖ್ಯವಾಗಿ ನಾವು ನೋಡಬೇಕಾದ್ರೆ ನಾವು ತಿನ್ನುವಂಥ ಆಹಾರ ಯಾವತ್ತು ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗಿ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಮತ್ತೆ ಫರ್ದರ್ ಜೀರ್ಣ ಆಗಿ ಅದು ಮಲವಾಗಿ ಪರಿವರ್ತನೆ ಆಗ್ತದೆ. ಯಾವಾಗ ಈ ಮಲವಾಗಿ ಪರಿವರ್ತನೆ ಆಗ್ತದೆ ಅದು ನಮ್ಮ ನೆಕ್ಸ್ಟ್ ಡೇ ನಿಮಗೆ ಮೋಷನ್ ಆಗಿ ಆರಾಮಾಗಿ ಹೋಗ್ತದೆ. ಯಾವಾಗ ಈ ಮೋಷನ್ ಆಗಿ ಕರೆಕ್ಟ್ ಹೋಗ್ತದೆ ಅದರ ಮೇಲೆ ತಿಂದಾಗ ನಾವು ಪುನಃ ನಮಗೆ ಒಳ್ಳೆ ಜೀರ್ಣ ಆಗ್ತದೆ, ಇಲ್ಲಾಂದ್ರೆ ಅಜೀರ್ಣ ಆಗುವಂಥದ್ದು ನಾವು ಕಾಣ್ತೇವೆ. ಯಾವಾಗ ನಮ್ಮ ಹೊಟ್ಟೆಯಲ್ಲಿ ಅಜೀರ್ಣಗಳಾಗ್ತದೆ ಆವಾಗ ಅಲ್ಲಿ ಬಬಲ್ಸ್ ಅಥವಾ ಗ್ಯಾಸ್ ಉತ್ಪತ್ತಿಯಾಗಿ ಹೊಟ್ಟೆ ಊದುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಇಂಡೇಷನ್ ಆಗುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಸೊ ಈ ಕಾನ್ಸ್ಟಿಪೇಷನ್ ಬಂದಾಗ ನಮ್ಮ ಆಹಾರದಲ್ಲಿ ತರಕಾರಿಗಳು ಇರ್ಬೋದು, ಸೊಪ್ಪು ಇರ್ಬೋದು, ದ್ವಿದಳ ಧಾನ್ಯಗಳು ಇರ್ಬೋದು, ಇದೆಲ್ಲ ತಗೊಂಡಾಗ ಈ ಅಂಶಗಳಲ್ಲಿ, ಈ ಆಹಾರಗಳಲ್ಲಿ ನಾರಿನ ಅಂಶ ತುಂಬಾ ಜಾಸ್ತಿ ಇರ್ತದೆ. ಯಾವಾಗ ನಾವು ಈ ಪಿಷ್ಟ ತಿಂತೇವೆ ಅಥವಾ ಸಕ್ಕರೆ ಅಂಶ ತಿಂತೇವೆ ಅದು ಹೊಟ್ಟೆಗೆ ಹೋಗಿ ಹೊಟ್ಟೆಯಲ್ಲಿ ನಮಗೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಇರ್ತದೆ. ಅದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಈಗ ಗ್ಲುಕೋಸ್ ಅಂತ ಹೇಳಿದ್ರೆ ಗ್ಲುಕೇಸ್ ಅಂತ ಹೇಳುವಂತ ಒಂದು ಎನ್ಸೈಮ್ ಇರ್ತದೆ. ಅದು ಏನು ಮಾಡ್ತದೆ, ನಮ್ಮ ಹೊಟ್ಟೆಗೆ ಹೋದಂತಹ ಗ್ಲುಕೋಸ್ ಅನ್ನು ಹೊಟ್ಟೆಯಿಂದ ರಕ್ತಕ್ಕೆ ಹೋಗುವಾಗ ಮಾಡ್ತದೆ. ಆದರೆ ಈ ಫೈಬರ್ ಏನಿರ್ತದೆ ನಮಗೆ ಆಹಾರದಲ್ಲಿರುವಂಥ ನಾರಿನಂಶ, ಈ ನಾರು ಏನಿರ್ತದೆ ಅದು ನಮ್ಮ ಹೊಟ್ಟೆಯಲ್ಲಿ ಎಬ್ಸಾರ್ಬ್ ಆಗುವುದಿಲ್ಲ, ಅಂದರೆ ನಮ್ಮ ಹೊಟ್ಟೆಯಿಂದ ನಮ್ಮ ದೇಹಕ್ಕೆ ಹೋಗುವುದಿಲ್ಲ. ಯಾವಾಗ ಹೊಟ್ಟೆಯಿಂದ ನಮ್ಮ ದೇಹಕ್ಕೆ ಹೋಗುವುದಿಲ್ಲ, ನಮ್ಮ ಹೊಟ್ಟೆಯ ಒಳಗೆ ಉಳ್ಕೊಳ್ತದೆ, ಅದು ಮಲದಲ್ಲಿ ಮಿಕ್ಸ್ ಆಗ್ತದೆ, ಮಲಕ್ಕೆ ಬಲ್ಕ್ ಕೊಡ್ತದೆ. ಅಂದರೆ ಮಲಕ್ಕೆ ನಮ್ಮ ನೀರನ್ನು ಎಳ್ಕೊಂಡು, ಅಂದರೆ ನೀರನ್ನು ತುಂಬಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತದೆ. ಯಾವಾಗ ನಮ್ಮ ಮಲ ನೀರು ಮಿಕ್ಸ್ ಆಗಿ ಈ ನಾರುಗಳು ಮಿಕ್ಸ್ ಆಗಿ ಹೋಗ್ತದೆ ಆವಾಗ ನಮ್ಮ ಮಲಸ ತಂಪು ಇರ್ತದೆ, ಅಂದರೆ ಹೀಟ್ ಆಗುದಿಲ್ಲ, ನೀರು ಇಲ್ಲದಂತಹ ಮಲ ಆಗಿರೋದಿಲ್ಲ. ಯಾವಾಗ ನಮ್ಮ ಮಲದಲ್ಲಿ ನೀರು ಇರುವುದಿಲ್ಲ ಆವಾಗ ಅದು ಗಟ್ಟಿ ಆಗ್ತದೆ. ಅದಕ್ಕೆ ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ನಾವು ಫೈಬರ್ ಅಂತ ಹೇಳುವಾಗ ಎರಡು ಥರ ಫೈಬರ್ ಬರ್ತದೆ, ಸೊಲ್ಯುಬಲ್ ಫೈಬರ್, ವಾಟರ್ ಸೊಲ್ಯುಬಲ್ ಫೈಬರ್ ಮತ್ತೆ ಇನ್ಸೊಲ್ಯುಬಲ್ ಫೈಬರ್ ಅಂತ ಹೇಳ್ತೇವೆ. ಸೊ ಯಾವುದೇ ಫೈಬರ್ ಇರ್ಬೋದು, ನಾವು ಎಷ್ಟು ಪ್ರಮಾಣದಲ್ಲಿ ಈ ನಾರಿನ ಅಂಶವನ್ನು ನಾವು ತಿಂತೇವೆ, ಮುಖ್ಯವಾಗಿ ತರಕಾರಿಗಳಲ್ಲಿ ಈ ಬೀನ್ಸ್ ಇರ್ಬೋದು ಅಥವಾ ಸೊಪ್ಪು ತರಕಾರಿಗಳಿರ್ಬೋದು, ಇದೆಲ್ಲ ಇದರಲ್ಲಿ ವೈಟಮಿನ್ಸ್ ಇರ್ತದೆ, ಮಿನರಲ್ಸ್ ಇರ್ತದೆ, ಮುಖ್ಯವಾಗಿ ಈ ನಾರು ಇರ್ತದೆ. ಯಾವಾಗ ಈ ನಾರಿನ ಅಂಶ ನಾವು ಜಾಸ್ತಿ ತಿಂತೇವೆ ಆಗ ಅಲ್ಲಿ ಮಲದಲ್ಲಿ ನೀರು ಮಿಕ್ಸ್ ಆಗಿರುವಂಥ ಮಲ ಇರುವ ಕಾರಣ ನಮಗೆ ಈಸಿಯಾಗಿ ಮೋಷನ್ ಆಗುವಂತ ನಾವು ಕಾಣ್ತೇವೆ. ಸೊ ಆಹಾರದಲ್ಲಿ ಈ ಪ್ರೋಟೀನ್ ಅಂತ ಹೇಳುವಂಥ ಅಂಶವನ್ನು ಕಂಪ್ಲೀಟ್ ಆಗಿ ನೀವು ಎಷ್ಟು ಅವಾಯ್ಡ್ ಮಾಡ್ತೀರ ಅಷ್ಟು ಒಳ್ಳೆಯದು. ಮುಖ್ಯವಾಗಿ ಯಾರಿಗೆ ಮಲಬದ್ಧತೆ ಇರ್ತದೆ ಅವರು, ನಾವು ಆಹಾರದಲ್ಲಿ ನೋಡುವಾಗ ಈ ಮೀಟ್ ಇರ್ಬೋದು, ಮಾಂಸವನ್ನೇ ತುಂಬ ತಿನ್ನುವುದು, ಅಂದರೆ ತುಂಬ ಪ್ರೋಟೀನ್ ತಿನ್ನುವಂಥದ್ದು, ತುಂಬ ಕಾಳುಗಳು ತಿನ್ನುವಂಥದ್ದು, ತುಂಬ ಡ್ರೈ ಫ್ರೂಟ್ಸ್ ತಿನ್ನುವಂಥದ್ದು ಇರ್ಬೋದು, ಇದೆಲ್ಲ ಮುಖ್ಯವಾಗಿ ಈ ಸಂಜೆ ಹೊತ್ತಿಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಇದನ್ನು ಜಾಸ್ತಿ ತಿನ್ನುವಂಥದ್ದು. ಆವಾಗ ನಮ್ಮ ದೇಹದಲ್ಲಿ ಮೋಷನ್ ಗಟ್ಟಿಯಾಗಿ ನಿಮಗೆ ಮಲಬದ್ಧತೆ ಕಾಣ್ತದೆ. ಸೊ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಟೈಮಿಗೆ ಊಟ ಮಾಡಿ. ಅದರೊಟ್ಟಿಗೆ ಮುಖ್ಯವಾಗಿ ನಾನು ಹೇಳೋದಂದ್ರೆ ಎಕ್ಸಸೈಸ್ ಮಾಡಬೇಕು. ಯಾವಾಗ ಮನುಷ್ಯರು ಎಕ್ಸಸೈಸ್ ಚೆನ್ನಾಗಿ ಮಾಡ್ತಾರೆ, ಬೆಳಿಗ್ಗೆ ಇರ್ಬೋದು ಅದು ಸಂಜೆ ಇರ್ಬೋದು, ಯಾವುದೇ ಹೊತ್ತು ಮಾಡಿದಾಗ, ಅದರೊಟ್ಟಿಗೆ ಯೋಗ ಆಸನಗಳು ಮಾಡಿದಾಗ ಈ ಮಲಬದ್ಧತೆಗೆ ಒಂದು ಮುಖ್ಯವಾದ ಕಾರಣವೇ ಎಕ್ಸಸೈಸ್ ಮಾಡದಿರುವಂಥದ್ದು. ಸೊ ಯಾರು ಕಾನ್ಸ್ಟಿಪೇಷನ್ ಕಂಟಿನ್ಯೂಸ್ ಆಗಿ ಅಥವಾ ಮಲಬದ್ಧತೆ ಯಾರಿಗೆ ಕಂಟಿನ್ಯೂಸ್ ಆಗಿ ಇರ್ತದೆ, ನೀರು ಚೆನ್ನಾಗಿ ಕುಡಿಯಿರಿ. ಯಾವಾಗ ನೀರು ನಮಗೆ ನಮ್ಮ ಹೊಟ್ಟೆಗೆ ಬೀಳುವುದಿಲ್ಲ, ಕಮ್ಮಿ ಇರ್ತದೆ, ಆಗ ಮಲಸ ಒಣಗಲಿಕ್ಕೆ ಶುರು ಆಗ್ತದೆ. ಯಾವಾಗ ಮಲ ಒಣಗ್ತದೆ ಆವಾಗ ನಿಮಗೆ ಮೋಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾರಿಗೆ ಮಲಬದ್ಧತೆ ಇರ್ತದೆ ಅಂಥವರು ಖಂಡಿತವಾಗಿ ಈ ಕಾಫಿ ಕುಡಿಯುವಂಥದ್ದು ತುಂಬ ಕೆಟ್ಟದ್ದು. ಯಾಕಂದರೆ ಈ ಕಾಫಿ ಅಂತ ಹೇಳುವಂಥದ್ದು ನಮ್ಮ ಡಿಹೈಡ್ರೇಷನ್ ಮಾಡ್ತದೆ, ಮಲವನ್ನು ಒಣಗಿಸ್ತದೆ. ಸೊ ಯಾರಿಗೆ ಮಲಬದ್ಧತೆ ಇರ್ತದೆ ಅಂಥವರು ಈ ಕಾಫಿ ಅಥವಾ ಟೀ ಕುಡಿಯುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಕುಡಿದ್ರೆ ಈಗಿನ ಏನು ಮಲಬದ್ಧತೆ ಆಲ್ರೆಡಿ ಇರ್ತದೆ ಅಥವಾ ಈ ಡ್ರೈನೆಸ್, ಅಂದರೆ ಮಲ ಏನು ಒಣಗ್ತದೆ ಅದು ಇನ್ನೂ ಫರ್ದರ್ ಒಣಗ್ತದೆ. ಅದರಿಂದಾಗಿ ನಿಮಗೆ ಮೋಷನ್ ಮಾಡಲಿಕ್ಕೆ ಇನ್ನೂ ಕಷ್ಟ ಆಗ್ತದೆ. ಮತ್ತು ಯಾವತ್ತೂ ತಿಳ್ಕೊಳ್ಳಿ, ಯಾರಿಗೆ ಒಂದು ಮೋಷನ್ ಬರ್ತದೆ ಅಥವಾ ಮೋಷನ್ ಮಾಡಬೇಕು ಅಂತ ಅನಿಸ್ತದೆ ಆವಾಗಲೇ ಮಾಡಬೇಕು. ಕಾಮನ್ ಆಗಿ ನಾವು ಏನು ಕಾಣ್ತೇವೆ ಅಂದರೆ ಪ್ರಾಕ್ಟೀಸಲ್ಲಿ ಡ್ರೈವರ್ಸ್ ಇರ್ಬೋದು ಅಥವಾ ಕಂಡಕ್ಟರ್ಸ್ ಇರ್ಬೋದು, ಅವರಿಗೆಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ವಾಶ್ರೂಮ್ ಇರೋದಿಲ್ಲ, ಅವಾಗ ಏನೋ ಮಾಡ್ತಾರೆ ಅಂದರೆ ಮೋಷನ್ ಹೋಗೋದಿಲ್ಲ. ಸೊ ಹೋಲ್ಡ್ ಮಾಡುವುದು ತುಂಬ ನಮಗೆ ಕಾಂಪ್ಲಿಕೇಶನ್ಸ್ ಕೊಡ್ತದೆ. ಮುಖ್ಯವಾಗಿ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಒಂದು, ಎಸ್ಪೆಷಲಿ ಯಾರು ಕೂತ್ಕೊಂಡು ಲಾಂಗ್ ಡ್ರೈವ್ ಎಲ್ಲ ಮಾಡ್ತಾರೆ ಅಂಥವರಿಗೆ ಈ ಪೈಲ್ಸ್ ಫಿಸ್ಟುಲಾ ಎಲ್ಲ ಕಾಮನ್ ಆಗಿ ಬರ್ತದೆ. ಯಾಕಂದರೆ ಅವರ ಮೋಷನ್ ಟೈಮಿಗೆ ಕರೆಕ್ಟಾಗಿ ಮಾಡೋದಿಲ್ಲ. ಸೊ ಯಾರಿಗೆ ಯಾವ ಟೈಮಿಗೆ ಕರೆಕ್ಟಾಗಿ ಮೋಷನ್ ಬರ್ತದೆ ಆ ಟೈಮಿಗೆ ಮಾಡಿದಾಗ ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಇರ್ಬೋದು. ಅದೇ ರೀತಿ ಮಲಬದ್ಧತೆಯನ್ನು ಸಹ ನಾವು ಪ್ರಿವೆಂಟ್ ಮಾಡ್ಬೋದು. ಖಂಡಿತವಾಗಿ ನಿಮಗೆ ಮಲಬದ್ಧತೆ ಕಾಯಿಲೆ ಇದ್ದರೆ ಖಂಡಿತವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಅವರು ಡಯಟ್ ಹೇಳ್ತಾರೆ, ಅದರೊಟ್ಟಿಗೆ ನಿಮಗೆ ಯಾವ ಕಾರಣದಿಂದ ಮಲಬದ್ಧತೆ ಬಂದಿದೆ ಅರ್ಥ ಮಾಡ್ಕೊಳ್ತಾರೆ, ಅದರ ಪ್ರಕಾರವಾಗಿ ಔಷಧಿ ಕೊಡ್ತಾರೆ. ಖಂಡಿತವಾಗಿ ಔಷಧಿ ತಗೊಂಡು ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ನಮ್ಮ ಆಯುರ್ವೇದದಲ್ಲಿ ಹೇಳಿದಂತಹ ಈ ವಿರೇಚನ ಚಿಕಿತ್ಸೆ ಇರ್ಬೋದು, ವಾಮನ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಸ್ನೇಹನ ಅಂದರೆ ಸ್ನೇಹಪಾನ ಅಂತ ಹೇಳ್ತೇವೆ, ಈ ಚಿಕಿತ್ಸೆಗಳಿಂದಾಗಿ
ಈ ಮಲಬದ್ಧತೆ ಯಾರಿಗೆ ಕ್ರೋನಿಕ್ ಆಗಿ ಈ ಮಲಬದ್ಧತೆ ಇರ್ತದೆ ಅಂಥವರಿಗೆ ಖಂಡಿತವಾಗಿ ನಾವು ಗುಣ ಮಾಡ್ಬೋದು. ಸೊ ಮಲಬದ್ಧತೆಗೆ ಕಾರಣ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಹಾರದಲ್ಲಿ ನಾನು ಹೇಳಿದಾಗೆ ಬದಲಾವಣೆ ಮಾಡ್ಕೊಳ್ಳಿ. ರೈಸ್ ತಗೊಳ್ಬೋದು, ಅದೆಲ್ಲ ತಗೊಳ್ಬೋದು, ಏನು ತೊಂದರೆ ಇಲ್ಲ. ರಾಗಿ, ಜವೆಗೋಧಿ, ಮೆಕ್ಕೆಜೋಳ ಯಾವುದರಲ್ಲಿ ನಾರು ಜಾಸ್ತಿ ಅಂಥದ್ದು. ಈಗ ಮೈದಾ ಅಂತ ಹೇಳುವಂಥದ್ದು ಒಳ್ಳೇದಲ್ಲ, ಯಾಕಂದರೆ ಮೈದಾ ಒಂಥರ ಸ್ಟಿಕ್ಕಿ ಆಗಿರ್ತದೆ, ನಿಮಗೆ ಒಂಥರ ಸಿಮೆಂಟ್ ಥರ ಹೊಟ್ಟೆಗೆ ಬೀಳ್ತದೆ. ಸೊ ಮೈದಾದ ಪದಾರ್ಥಗಳು ಯಾರಿಗೆ ಕಾನ್ಸ್ಟಿಪೇಷನ್ ಇರ್ತದೆ ಅದು ಒಳ್ಳೇದಲ್ಲ. ಮುಖ್ಯವಾಗಿ ಈ ಶುಗರ್ ಐಟಮ್ಗಳು, ಈ ಪೆಪ್ಸಿ, ಕೋಲಾ ಅಥವಾ ಸ್ವೀಟ್ನಿಂಗ್ ಏಜೆಂಟ್ ಅದು ಸಹ ಒಳ್ಳೇದಲ್ಲ. ಮತ್ತು ಮುಖ್ಯವಾಗಿ ನಾನು ಹೇಳಿದಾಗೆ ಈ ಕಾಳುಗಳು, ತುಂಬ ಹೆವಿ ಕಾಳು ತಿನ್ನುವಂಥದ್ದು, ಕೂತ್ಕೊಂಡು ನೆಲಕಡಲೆ ತಿನ್ನುವಂಥದ್ದು, ಕೂತ್ಕೊಂಡು ಕ್ಯಾಶ್ಯೂ ತಿನ್ನುವಂಥದ್ದು, ಇದೆಲ್ಲ ಕಾನ್ಸ್ಟಿಪೇಷನನ್ನು ಜಾಸ್ತಿ, ಅಥವಾ ಡೈರಿ ಪ್ರಾಡಕ್ಟ್ ಜಾಸ್ತಿ ತಗೊಳ್ಳುವಂಥದ್ದು, ಸ್ವೀಟ್ಸ್ ಜಾಸ್ತಿ ತಗೊಳ್ಳುವಂಥದ್ದು, ಮುಖ್ಯವಾಗಿ ಬೇಕರಿ ಐಟಮ್ ಅನ್ನು ಆಗಾಗ ತಿನ್ನುವಂಥದ್ದು ಇರ್ಬೋದು. ಇದೆಲ್ಲ ನಮಗೆ ಕಾನ್ಸ್ಟಿಪೇಷನ್ ಮಾಡಲಿಕ್ಕೆ, ಅಂದರೆ ಅದೆಲ್ಲ ಡಿಹೈಡ್ರೇಟ್, ಅಂದರೆ ನಿಮ್ಮ ಮಲವನ್ನು ಒಣಗಿಸ್ತದೆ. ನಿಮ್ಮ ಮಲ ಒಣಗಬಾರ್ದು, ನಿಮ್ಮ ಮಲದಲ್ಲಿ ಜಾಸ್ತಿ ನೀರು ಮಿಕ್ಸ್ ಆಗಿರಬೇಕು. ಸೊ ನೀರು ಮಿಕ್ಸ್ ಆಗಿ ಎಷ್ಟು ಹೋಗ್ತದೆ ಅಷ್ಟು ನಿಮ್ಮ ಮಲ ತಂಪು ಇರ್ತದೆ, ಹೀಟ್ ಆಗೋದಿಲ್ಲ. ಅದು ಸಹ ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಮಲ ಹೀಟ್ ಆಗ್ತದೆ, ನಿಮಗೆ ಮೋಷನ್ ಹೋಗುವಾಗ, ಕಕ್ಕುಸ್ ಹೋಗುವ ದಾರಿಯಲ್ಲಿ ನಿಮಗೆ ಕೆಂಪಾಗ್ತದೆ, ಕೆಂಪಾಗಿ ಪೈಲ್ಸ್ ಬರ್ತದೆ, ಫಿಸ್ಟುಲಾ ಬರ್ತದೆ, ಫಿಶರ್ ಬರ್ತದೆ. ನಮ್ಮ ಪಾರ್ಸೆಲ್ ಫುಡ್ಡುಗಳಿರ್ಬೋದು, ಮೇಯ್ನ್ ಆಗಿ ಕಲರ್ ಹಾಕಿದ್ದು, ಅಜಿನೋಮೋಟೊ ಹಾಕಿದ್ದು, ಮತ್ತು ವಿನೆಗರ್ ಹಾಕಿದ ಫುಡ್ಡುಗಳು, ಇದು ಸಹ ಅಷ್ಟೇ ನಿಮ್ಮ ಮಲವನ್ನು ಹೀಟ್ ಮಾಡ್ತದೆ, ಡಿಹೈಡ್ರೇಟ್ ಮಾಡ್ತದೆ, ಒಣಗಿಸ್ತದೆ. ಇದರಿಂದಾಗಿ ಇನ್ನೂ ಮೋಷನ್ ಗಟ್ಟಿ ಆಗ್ತದೆ, ಅದರಿಂದಾಗಿ ಮಲಬದ್ಧತೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಇದೆಲ್ಲ ನೋಡುವಾಗ ನಮ್ಮ ಆಹಾರ, ದಿನನಿತ್ಯ ಆಹಾರದಲ್ಲಿ ಈ ತರಕಾರಿಗಳು, ಸೊಪ್ಪು ಇದೆಲ್ಲ ತಗೊಂಡು ಕೂಡಲೇ ನಮ್ಮ ನಾರಿನಾಂಶ ಜಾಸ್ತಿ ಸಿಗ್ತದೆ, ಅದರಿಂದಾಗಿ ನಿಮ್ಮ ಮಲ ತಂಪಿರ್ತದೆ. ಅದರೊಟ್ಟಿಗೆ ನೀರು ಮಿಕ್ಸ್ ಆಗಿ ಹೋಗುವ ಕಾರಣ ಅಲ್ಲಿರುವಂಥ ನೀರನ್ನು ಎಳ್ಕೊಂಡು ನಮಗೆ ಈ ಮಲಕ್ಕೆ ಬಲ್ಕ್ ಕೊಡ್ತದೆ. ಅದರಿಂದಾಗಿ ಮೋಷನ್ ಚೆನ್ನಾಗಿ ಆಗಿ ಈ ಆಗುವ ಮೂಲಕ ನಾವು ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ನಮಗೆ ರೀಚ್ ಔಟ್ ಆಗ್ಬೋದು. ಬಟ್ ತಪ್ಪು ಮಾಡಬೇಡಿ, ಬದಲಾವಣೆ ಮಾಡ್ಕೊಳ್ಳಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಅದರಲ್ಲೂ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ಕೆಲವು ಔಷಧಿಗಳನ್ನು ತಗೊಳ್ಳಿ. ಬಟ್ ಖಂಡಿತವಾಗಿ ಈ ಕಾನ್ಸ್ಟಿಪೇಷನ್ ಹಿಡ್ಕೊಂಡು ಮುಂದೆ ಹೋಗೋದು ಖಂಡಿತವಾಗಿ ಒಳ್ಳೆಯದಲ್ಲ. ಧನ್ಯವಾದ.